ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾವು ಕೂಡ ಆರಾಮದೇವಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ ಹೇಳಿ ನಿಮ್ಗೆ ಟೈಟಲ್ ನೋಡ್ರೆ ಗೊತ್ತಾಗಿರ್ಬೋದು. ಹೌದ್ರಿ, ಇವತ್ತು ಸ್ವಲ್ಪ ಗಿಡ ಮರಗಳ ಬಗ್ಗೆ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಈ ವಿಡಿಯೋ ನಾನು ಭಾಳ ದಿವಸ ಮಾಡ್ಬೇಕಂತ ಅಂದ್ಕೊಂಡೀನಿ, ಬಟ್ ಇದುವರೆಗೆ ಆಗುಲಾಗಿತ್ತು. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಹಾಗಾಗಿ ಗಿಡ ಮರಗಳ ಕಂಡ್ರೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಚಿಕ್ಕ ವಯಸ್ಸಿನಿಂದನೂ ಗಿಡ ಮರಗಳಂದ್ರೆ ಭಾಳ ಇಷ್ಟ, ಭಾಳ ಪ್ರೀತಿ ಹಾಗೆ ಕಾಳಜಿ ಕೂಡ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿಯಲ್ಲಿ, ಹಾಗಾಗಿ ಇನ್ನಷ್ಟು ಜಾಸ್ತಿನರಿ ನನಗೆ ಗಿಡಬೇಕಂದ್ರೆ ಈ ವಿಡಿಯೋ ನಾನು ಮಾಡಬೇಕಂತ ನನಗೆ ಯಾವಾಗಲೂ ಸರ್ಕೆ ಅನಿಸೋದು. ಯಾರ್ದು ವಿಡಿಯೋ ನೋಡಿದಾಗಂದ್ರೆ ಟೆರೆಸ್ ಗಾರ್ಡನ್ ಸಿಸ್ಟರ್ ರೀ, ಅವರ ಯಾವಾಗಲೂ ಗಾರ್ಡನ್ ಬಗ್ಗೆ ಯಾವ ಥರ ಕಾಳಜಿ ಮಾಡೋದು, ಯಾವ ಥರ ಗಿಡಗಳನ್ನ ಬೆಳೆಸಬೇಕು, ಪ್ರತಿಯೊಂದೊಂದು ವಿಡಿಯೋಗಳನ್ನು ಹಾಕ್ತಾರೆ. ಯಾರಿಗೆಲ್ಲ ಭಾಳ ಪ್ರೀತಿ ಇರ್ಲಕ್ರಿ ಹೂವಿನ ಗಿಡಗಳು ಬೆಳೆಸೋದು, ಅದು ಟೆರೆಸ್ ಮೇಲೆ ಅವರ ನೀವು ಹೋಗಿ ನೋಡ್ರಿ, ತುಂಬ ಚೆನ್ನಾಗಿ ವಿವರಣೆ ಕೂಡ ಮಾಡ್ತಾರೆ. ಎಲ್ಲ ಭಾಳ ಚಂದದವ್ರಿ ವಿಡಿಯೋಗಳ. ಅವ್ರು ನೋಡಿದಾಗ ಆ ವಿಡಿಯೋಗಳನ್ನು ನಾನು ನೋಡಿದಾಗ ಪ್ರತಿ ಸಲ ನನ್ನ ಮನಸ್ಸಿನ ಭಾವನೆಗಳನ್ನ ಅವ್ರ ಜೊತೆ ಹೇಳ್ಕೋಬೇಕಂತ ಭಾಳ ಸಲ ಅನಿಸ್ತೈತ್ರಿ. ಬಟ್ ಕಮೆಂಟ್ ಭಾಳ ದೊಡ್ಡ ಟೈಪ್ ಮಾಡಬೇಕಾದ್ರೆ ಅದು ಅಷ್ಟೊಂದು ಚಲೋ ಅನ್ಸಂಗಿಲ್ಲ. ಒಂದು ವಿಡಿಯೋನು ಮಾಡಕ್ಕೆ ಬರ್ತಿದ್ದೆ, ಸ್ಟಾರ್ಟ್ ಮಾಡೀನಿ. ನನಗೂ ಕೂಡ ಭಾಳ ಅಂದ್ರೆ ಭಾಳ ಇಷ್ಟ ರೀ. ನಾನು ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ಎಲ್ಲ ಥರದ ಹೂವಿನ ಗಿಡಗಳನ್ನು ಹಚ್ಚಿದ್ನಿ. ರೋಸ್ದ, ಅವಲ್ ಹೂವು, ಏನು ಸೇವಂತಿ ಹೂವು, ಅಡಿಕೆ ಹೂವು, ಸಾಕಷ್ಟು ಹೂವು ಅಂತಲ್ಲ ತುಂಬ ರೀ. ಸೂಜ್ ಮಲ್ಲಿ ಹೂವು ಅಂತಾರೆ, ಗೋಂಡು ಮಲ್ಲಿ ಹೂವು, ಸಾಕಷ್ಟು ಹೆಸರುಗಳು ರೀ. ಇವಾಗ ನಾವು ಈಗ ಮ್ಯಾರೇಜ್ ಆಗಿ ಬಂದ್ಬಿಟ್ಟು ಸಿಟಿಗೆ ಇಲ್ಲಿ ಹಚ್ಚುವಂಥ ಅಷ್ಟೊಂದು ಅವಕಾಶನೇ ಇಲ್ರಿ. ಎಲ್ಲರೂ ಹಚ್ಚಿದ ಪಾಟ್ದಾಗ ಒಂದೆರಡು ಹಚ್ಚಬೇಕು. ಅದ್ರಾಗ ನಾವು ಇವಾಗ ಜಾಬ್ ಮಾಡೋಕ್ಕೆ ಈ ಕಡೆ ಬಂದುಬಿಟ್ರೆ ನಾವು ಮನೆಗಳನ್ನ ಚೇಂಜ್ ಮಾಡಿದಾಗ ಅವತ್ತಿನ ಗಿಡಗಳನ್ನೆಲ್ಲ ಒಯ್ಯಬೇಕು, ಮತ್ತು ಜಾಗ ಕೂಡ ಬೇಕು. ಬೆಳೆಸ್ಬೇಕಾದ್ರೆ ಎಲ್ಲ ರೀತಿಯಿಂದ ಅನುಕೂಲ ಬೇಕ್ರಿ. ಅಷ್ಟೊಂದು ಇವಾಗಿಲ್ಲ, ಬಟ್ ನನಗೊಂದು ಭಾಳ ಆಸೆ ಐತ್ರಿ. ಚಿಕ್ಕದಾಗಿ ನಮ್ಮದೇ ಆದಂಥ ಒಂದು ಗಾರ್ಡನ್ ಮಾಡ್ಬೇಕಂತೇಳಿ ಅಲ್ಲಿ ಎಲ್ಲ ಥರದ ಹೂವಿನ ಗಿಡಗಳು ರೀ, ಎಲ್ಲ ಥರದ ಹಣ್ಣಿನ ಗಿಡಗಳು ಹಚ್ಬೇಕಂತ ಐತ್ರಿ. ನೋಡೋಣ, ನನ್ನ ಲೈಫ್ನಾಗ ಆಸೆ ಒಂದು ಈಡೇರಿಸ್ಲಿ ಆ ದೇವ್ರಿ. ಹಾಗೆ ಎಲ್ಲರೂ ವಿಶ್ ಕೂಡ ಮಾಡಿರಿ, ನನ್ನ ಆಸೆ ಈಡೇರ್ಲಿ ಅಂತ ಹೇಳಿ. ನಾವು ಏನು ಮಾಡ್ತಿದ್ವು ಅಂದ್ರೆ ಸಣ್ಣಾಗಿರ್ತಾಗ್ರಿ, ಸ್ಕೂಲ್ಗಾಗಿರ್ಬೋದು, ಹೈಸ್ಕೂಲ್ಗಾಗಿರ್ಬೋದು, ಅಥವಾ ನಾವು ಮುಂದೆ ಕಾಲೇಜ್ಗೆ ಹೋದಾಗೂ ಕೂಡ ರೀ ಯಾರ್ಯಾರು ಬೇರೆ ಥರದ ಕಲರ್ದು ರೋಸ್ ಹೂವು ಅದ್ರೊಳಗೆ ಭಾಳ ವೆರೈಟಿ ಇರ್ತಾವ್ರಿ. ಯಾವುದೇ ಒಂದು ಡಿಫ್ರೆಂಟ್ ಆದಂಥ ಹೂವು ಹಾಕೊಂಬಂದ್ರೆ ಸಾಕ್ರಿ. ಈ ಮಳೆಗಾಲ ಸ್ಟಾರ್ಟ್ ಆಯ್ತಿರಲ್ರಿ, ಮಳೆಗಾಲ ಆಗಿರ್ಬೋದು ಯಾವಾಗ ಭೀ ರೀ. ಜಾಸ್ತಿ ಮಳೆಗಾಲದಾಗ ಏನು ಮಾಡ್ತಿದ್ವು, ನಂಗೂ ಈ ಗಿಡ ಒಂದು ತಂದು ಕೂಡ, ಈ ಸಸಿ ಅಂತಾರೆ ನಾವು, ನಂಗೆ ಕೂಡ ಒಂದು ಸಣ್ಣ ಸಸಿ ತಂದು ಕೊಡು, ಇಲ್ಲ ತನ ಒಂದು ಟಂಕಿ ತಂದು ಕೊಡೋದು ಹೇಳ್ತಿದ್ವಿ ರೀ. ನಮ್ಮ ಫ್ರೆಂಡ್ಸ್ ರೀ ಎಲ್ಲರೂ ರೀ, ನಮ್ಮಲ್ಲೇ ಯಾವುದೇ ನಾವು ಹಾಕೊಂಡಿದ್ದು ನಮ್ಗೆ ತೊಗೊಂಡು ಬಾತ ಅಂತೀರಿ. ಕಾಲೇಜ್ದಾಗ ಹೈಸ್ಕೂಲ್, ಕಾಲೇಜ್, ಸ್ಕೂಲ್ ಎಲ್ಲ ಕಡೆ ರೀ ಎಲ್ಲರೂ ಪಾಪ ಬ್ಯಾಗ್ನೇ ಹಾಕೊಂಡು ತೊಗೊಂಡು ಬಂದು ಎಲ್ಲ ಫ್ರೆಂಡ್ಸ್ ಕೊಡ್ತಿದ್ವಿ ರೀ. ಭಾಳ ಖುಷಿ ರೀ. ಆಗಿಂದ ನೆನಪುಗಳನ್ನು ಇವಾಗಲೂ ಕೂಡ ನೆನ್ಸ್ಕೊಂಡ್ರೆ ಭಾಳ ಖುಷಿ ಆಗ್ತೈತಿ. ಒಬ್ರಿಗೊಬ್ರು ಎಲ್ಲರೂ ತಂದು ಕೊಡ್ತೀರಿ, ಎಲ್ಲ ಗಿಡಗಳನ್ನ ಹಾಸ್ತಿದ್ವಿ ರೀ. ನಮ್ಮನ್ನು ನೋಡಿ ಕಶಿಂಗ ಹಳ್ಳಿ ಒಳಗೆ ಏನ್ರಿ ಸಾಕಷ್ಟು ನೀರು ಇರ್ತೈತ್ರಿ, ಮಣ್ಣದು ಇರ್ತೈತಿ, ಮತ್ತು ಜಾಗ ಕೂಡ ಸಾಕಷ್ಟು ಜಾಗ ಕೂಡ ಇರ್ತೈತ್ರಿ. ಎಲ್ಲ ಕಡೆ ರೀ ನನಗೊಂದು ಹುಚ್ಚರಿ, ಎಲ್ಲ ಎಲ್ಲೆಲ್ಲಿ ಜಾಗ ಇರ್ತಿರಲ್ಲ ಅಲ್ಲಿ ಎಲ್ಲ ಗಿಡಗಳು ಹಚ್ಚಿಬಿಡ್ತಿದ್ರಿ. ಅವಾಗೆಲ್ಲ ನಮ್ಗೆ ಗಾರ್ಡನ್ ತಿಂಗಳ ಯಾರು ಮಾಡಿಕೊಡ್ತೀರಿ ಎಲ್ರಿ. ಕಲ್ಲುಗಳೆಲ್ಲ ದಂಡಿಗಿಡಿದ್ರಿ, ಒಳಗೆ ಮಣ್ಣು ಹಾಕೋದ್ರಿ, ಅಥವಾ ಕರಿ ಮಣ್ಣು ಅಂತ ಅಂತಿರ್ಲಕ್ರಿ, ಅದನ್ನ ಹಾಕಿ ಎಲ್ಲ ಹಿಂಗೆ ಸಪ್ಲೈ ಮಾಡಿ ಆಯಾತ ಕರ್ಕಿತಿಂಗ್ ಮಾಡಿ ಎಲ್ಲ ಗಿಡಗಳು ಹಾಕ್ತಿದ್ರಿ. ಅದನ್ನ ನೋಡಿ ನಮ್ಮ ಫ್ರೆಂಡ್ ಅಲ್ಲೇ ನಮ್ಮ ಮನೆ ಸೈಡ್ದವ್ರಾಗಿರ್ಬೋದು, ಅಥವಾ ಯಾರು ಒಬ್ರು ಮನೆಗೆ ಅದು ಬರ್ತಾರಲ್ಲಕ್ರಿ, ಬಂದಾಗ ಅವ್ರು ನೋಡಿದಾಗ ಕೂಡ ಎಷ್ಟು ಚಂದ ಹಚ್ಚಾಳ ಅಂತೇಳಿ ಅವ್ರಿಗೆ ಬೇಕಾದ ಗಿಡಗಳೆಲ್ಲ ಒಯ್ತೀರಿ. ಒಬ್ರು ನೋಡ್ರಿ, ಒಬ್ರು ನಾವು ಹಚ್ಚಿದಂದ್ರೆ ಅಲ್ಲಿ ಹೂವುಗಳೆಲ್ಲ ಆದಾಗ ನೋಡೋಕೆ ಎಷ್ಟು ಚಂದ ಇರ್ತೈತಿ. ಅದನ್ನ ನೋಡಿ ಅವರು ಕೂಡ ತಮ್ಮ ಮನೆ ಮುಂದೆಲ್ಲ ಹಾಸ್ತಿರ್ರಿ. ಹಿಂಗಾಗಿ ಭಾಳ ಜನ ನಾವು ಹಚ್ಚಿದ್ದು ನೋಡಿ ಸಾಕಷ್ಟು ಜನ ಕೂಡ ಎಲ್ಲರೂ ಹಚ್ಚಿರಿ ಗಿಡಗಳ. ಇವಾಗ ಸ್ವಲ್ಪ ಕಡಿಮೆ ಆಗೈತ್ರಿ, ಯಾಕಂದ್ರೆ ಎಲ್ಲರೂ ಮ್ಯಾರೇಜ್ ಆಗಿ ಬಂದ್ಬಿಟ್ರಿ. ಈಗಲೂ ಕೂಡ ನಮ್ಮ ಹಳ್ಳಿ ಕಡೆ ಸಾಕಷ್ಟು ಜನ ಎಲ್ಲ ಥರದ ಹೂವಿನ ಗಿಡಗಳನ್ನ ಹಾಸ್ತಾರ್ರಿ. ನನಗೆ ಚಿಕ್ಕ ವಯಸ್ಸಿನಿಂದನೂ ಆ ಗಿಡಗಳು ಹೆಂಗ್ರಿ, ಅವಕ್ಕೂ ಒಂದು ಜೀವ ಏನಂತಾರೆ, ನಮ್ಮ ಕಡೆ ಹಳ್ಳಿ ಕಡೆ ಜೀವ ಅಂತಿದ್ವಿ, ಜೀವ ಇರ್ತೈತೆ ಹೇಳಿ ನಾನು ಅಂದ್ಕೊಂಡಿದ್ರಿ. ನನಗೆ ಒಂದು ಸ್ವಲ್ಪ ಈಗ ಯಾವ್ದಾರ ಒಂದು ಟೊಂಕಿ ಕೊಟ್ಟಿರ್ತಾರತ್ರಿ, ನಾವೇನು ಹಿಂಗೆ ಕಡ್ಕೊಂಬಂದು ಟೊಂಕಿನ ಹಾಕ್ತಿದ್ವಿ, ಮಣ್ಣೊಳಗೆ ಹಾಕಿಬಿಡ್ರಿ. ಅದು ಸ್ವಲ್ಪ ಎಲ್ಲಾದ್ರೂ ಮೋಳಿಗೆ ಬರ್ತಂದ್ರೆ ಆ ಖುಷಿ ಏನಿದ್ರಿ, ನಾ ಹಚ್ಚಿದ ಗಿಡ ನಾವು ಮೋಳಿಗೆ ಬರ್ತಂತ ಅಂತಿದ್ವಿ. ಮೋಳಿಗೆ ಬಂದಂತೇಳಿ ಎಷ್ಟು ಖುಷಿ ಆಗ್ತಿತ್ತು, ಫುಲ್ಲು ಜಿಗದಾಡಿ ಬಿಡ್ತಿದ್ರಿ. ಅದು ಮೋಳಿಗೆ ಬಂದಾಗ ಒಂದ್ಸಲ ಫುಲ್ ಖುಷಿ. ಅದು ಎಲೆ ಬಿಟ್ಟಾಗೊಮ್ಮಿ, ಹೂ ಬಿಟ್ಟಾಗೊಮ್ಮಿ, ಮಗ್ಗಿ ಬಿಟ್ಟಾಗೊಮ್ಮಿ ಇಷ್ಟು ಖುಷಿ ಆಗ್ತಿದ್ರಿ. ಆ ಖುಷಿ ಯಾರ ಹತ್ರನೂ ಹೇಳ್ಕೊಂಬಂಗಿಲ್ಲ. ಯಾರಿಗೆ ಗಿಡ ಅಂದ್ರೆ ಭಾಳ ಪ್ರೀತಿ ಇತ್ಲಿ ಅವ್ರಿಗೆ ಗೊತ್ತಿರ್ತೈತ್ರಿ ಆ ಫೀಲಿಂಗ್ಸ. ನಾನಂತೂ ಬೆಳಿಗ್ಗೆ ಎದ್ದು ಕೂಡಲೇ ಬಂದು ಬರೀ ಎಲ್ಲಿ ಯಾವುದೇ ಒಂದು ಹೊಸ ತಂದು ಗಿಡ ಹಚ್ಚಿನಿಲ್ರಿ, ಬಂದು ಕೂಡಲೇ ಅದನ್ನ ಅಟೇತಿವಲ್ಲೋ ನೋಡ್ತಿದ್ರಿ. ಅದು ಜರಾ ಮುಳುಗ್ ಬರ್ತಿತ್ತಂದ್ರೆ ಹೌದಪ್ಪ ಇದನ್ನ ನಾಟಿತಂತೇಳಿ ಭಾಳ ಖುಷಿ ರೀ.
ಅದು ಸ್ವಲ್ಪ ಎಲ್ಲರೇ ಏನಾರೇ ಯಾರು ಹಂಗಾರ್ಲಿ ಅಳು ಏನಾದ್ರು ಕಟ್ಟಿಗೆದು ಒಗದ್ರ ಅಂದ್ರೆ ಅಳ್ತೀನಿ ನಾನು. ಅದ ಎಲ್ಲರೂ ಮುರಿದಿತ್ತಂದ್ರೂ ಕೂಡ ಸಿಕ್ಕಾಪಟ್ಟೆ ಅಳ್ತೀನಿ. ನಾ ಬರೀ ಅಳತೀನಿ ಗಿಡಗಳ ಸಂಬಂಧ. ಒಂದ್ಸಲಿ ದೊಡ್ಡ ದೊಡ್ಡ ಮಾವಿನಗಳು ನಮ್ಮ ಮಾತು ಯಾರು ಕೇಳ್ತಾರೆ ರೀ, ಮಾವಿನಕಾಯಿ ಭಾಳ ಮಳೆ ಗಾಳಿ ಬರ್ತಂದ್ರೆ ಸಾಕು ನಾವು ಮಾವಿನ ಗಿಡದ ಕೆಳಗನ ಹೋಗ್ತಿದ್ವಿ. ಎಲ್ಲರೂ ಇದು ಸ್ಪೀಡಾಗಿ 1 2 3 ಸ್ಟಾರ್ಟ್ ಅಂದ್ಬಿಟ್ಟು ಎಲ್ಲರೂ ನಾವು ಓಡ್ತಿದ್ರು ರೀ. ನನಗೆ ಸಿಕ್ತಿತ್ತು ನಿಮ್ಗೆ ಸಿಕ್ತಿತ್ತು ಹಣ್ಕಾಯಿ ಅಂತೇಳಿ. ಹಾಗಾಗಿ ಚೆನ್ನಾಗಿರ್ತಾವೆ ಭಾಳ ದೊಡ್ಡ ದೊಡ್ಡ ಮಾವಿನ ಗಿಡಗಳೆಲ್ಲ ಭಾಳ ಕಡ್ದ್ರಿ. ಅದೇ ನೆಳ ಬೀಳ್ತೈತಿ ಬೆಳೆ ಬರಂಗೆ ಹಿಂಗ ಅಂತ ಹೇಳ್ಕೊತಿಲ್ಲ. ಈಗ ಹಿರಿಯರೆಲ್ಲ ಹಚ್ಚಿದ ಗಿಡಗಳು ರೀ, ಈಗಿನ ಜನ್ರೇಷನ್ದವ್ರು ಎಲ್ಲ ಕಡ್ದಾರ್ರಿ. ಕಡ್ದಾಗ ನಾನು ಹೋಗಿ ಆ ಟೊಂಕಿ ಪಾಪ ಅಂತ ಹೇಳಿ ಅಳ್ತೀನಿ ರೀ. ನಾನು ಟೊಂಕಿ ಮೇಲೆ ಕೂತ್ಕಶಿಂಗ ಅಳ್ತಿದ್ದು ರೀ. ನಾವು ಅಲ್ಲಿ ಓದ್ತಂತ ಹೇಳಿದೆ ಲಾಸ್ಟ್ ಅಂತ ಹೇಳಿ ಅರ್ಥ ಮಾಡಿ ಅದ್ರ ಮೇಲೆ ಆಟ ಆಡೆಲ್ಲ ಬರ್ತಿದ್ದು ರೀ. ಆದಷ್ಟು ಯಾರು ಗಿಡಗಳು ಕಡ್ಯಾಕೆ ಹೋಗ್ಬೇಡ್ರಿ, ಅದನ್ನ ಹಚ್ಚ್ರಿ, ಬೆಳೆಸ್ರಿ. ಈಗ ನೋಡ್ರಿ ನಾವು ನಿಮ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ನಾವು ಏನೀಗ ನಾವು ಸಣ್ಣಾಗಿರ್ತಾಯಿದ್ರಿ ನಾವು ಯಾವ ಹಣ್ಣುಗಳನ್ನು ಕೊಂಡು ತೊಗೊಂಡು ತಿಂದಿ ಅಲ್ರಿ, ನಮ್ಗೆ ಗೊತ್ತೇ ಇಲ್ರಿ ಅವ್ರಿಗೆ. ಮಾವಿನಕಾಯಿ ಇರ್ಬೋದು, ಬಾಳೆಹಣ್ಣ, ಪಪ್ಪಳಕಾಯಿ, ಜಾಂಬಳಿಕಾಯಿ, ಬೂರಿಕಾಯಿ, ಬಾರಿಕಾಯಿ, ಪೇರಿಕಾಯಿ ಇದೆಲ್ಲ ಏನು ನಾವು ಎಂದೂ ಕೊಂಡು ತಿಂದಿಲ್ರಿ. ಅಷ್ಟೊಂದು ಎಲ್ಲ ಗಿಡಗಳು ಹಚ್ಚಿರ್ರಿ ಅವಾಗ. ಅವಾಗೇನು ಯಾರು ಬೇಕಾದ್ರೆ ಹುಡುಗರಿಗೆ ಕರ್ಕೊಂಡು ಬಂದು ಬ್ಯಾರ್ದವ್ರು ಹಚ್ಚಿಲ್ಲದು ಎಲ್ಲರೂ ತಿಂತೀರಿ. ನಮ್ಗೆ ಗೊತ್ತೇ ಇಲ್ಲ ಆಗಿತ್ತು ಅದು ಮಾರಕ್ಕೆ ಬರ್ತಾವು ತೊಗೊಂಡು ತಿಂತಾರತ್ತೆ ಹೇಳಿ. ಇವಾಗೆಲ್ಲ ನಮ್ಗೆ ಯಾವುದೂ ಒಂದು ಹಣ್ಣು ತೊಗೋಬೇಕಾರತಿ ಬಂದು ರೊಕ್ಕ ಕೊಟ್ಟ ತುಂಬ ಹೋಗ್ಬೇಕು. ಆದರೂ ಗಿಡಗಳನ್ನ ನಾವು ನೋಡ್ರಿ ಹಣ್ಣಿನ ಗಿಡಗಳು ಹಚ್ತಂದ್ರೆ ಎಷ್ಟೊಂದು ಉಪಯೋಗ ಐತ್ರಿ. ಅಲ್ಲಿ ಏನೋ ಔಷಧ ಹೊಡೆದ್ರೆ ಹಿಂಗೆ ಏನಿಲ್ಲ. ಎಷ್ಟೋ ಸಲ ರೀ ನಾವೆಲ್ಲ ಹಣ್ಣು ಗಿಡದಾಗ ಆದದನ್ನ ಹಣ್ಣುಗಳು ತಿಂದಿವ್ರಿ. ನಾವು ಯಾವತ್ತೂ ಕೊಂಡು ಹಣ್ಣುಗಳು ತಿಂದಿಲ್ಲ. ಬಟ್ ಈಗಿನ ಮಕ್ಕಳೆಲ್ಲ ಅದನ್ನೆಲ್ಲ ಮಿಸ್ ಮಾಡ್ಕೊಬರ್ತಾರೆ. ಈಗ ನೋಡ್ರಿ ಅಂಗಡಿಯಿಂದ ತಂದು ಅಂದ್ರೆ ಅದು ಅಷ್ಟೊಂದು ಫ್ರೆಶ್ ಇರಂಗಿಲ್ಲ. ಏನೋ ಹಣ್ಣಕ್ಕೆ ಔಷಧ ಹೊಡ್ತಿರ್ತಾರೆ, ಏನೇನೋ ಎಲ್ಲ ಹುಳ ಅವೆಲ್ಲ ಆಗಿರ್ತಾವೆ. ಭಾಳ ದಿವ್ಸಕ್ಕ ತಂದು ಮನೆಯಾಗ ಇಟ್ಟರೆ ಭೀ ಇರಂಗಿಲ್ಲ. ಬಟ್ ಅದು ಗಿಡದಾಗ ಹಣ್ಣು ಆಗೋದು ಕಾಯಿ ತಂದು ಹರಿದು ತಿನ್ನೋದು ಏನಿತ್ತು ನೋಡ್ರಿ, ಆ ಖುಷಿನ ಬೇರೆ ರೀ. ಅದು ಹೇಳ್ಕೊಕ್ಕಂಗಿಲ್ಲ, ಅಷ್ಟು ಖುಷಿ ರೀ. ಅದನ್ನೆಲ್ಲ ಈಗಿನ ಜನ್ರೇಷನ್ದವ್ರು ಮಿಸ್ ಮಾಡ್ಕೊತಾರೋ. ಆದಷ್ಟು ಎಲ್ಲರೂ ರೀ ಹಚ್ಚ್ರಿ. ಈಗ ನೋಡ್ರಿ ನಾವು ಬೆಳೆಯಲ್ಲಿ ಅಷ್ಟ್ರ ಜಾಗದಾಗ ಏನು ಬೆಳೆ ತೆಗೆದಿರ್ತೈತ್ರಿ. ಒಂದ್ಸಲ ನೋಡ್ರಿ 1 ಡಜನ್ ತೊಗೋಬೇಕಾದ್ರೆ ಮಾವಿನಕಾಯಿ 500 ರೂಪಾಯಿ ಡಜನ್, 1000 ರೂಪಾಯಿ ಡಜನ್ ರೀ. ಅದ್ರ ಎಷ್ಟೋ ಮಾವಿನಕಾಯಿ ಆಗ್ತಾವ್ರಿ. ಒಂದು ಗಿಡ ಹಿಡ್ತಾರೆ. ಅದನ್ನ ನಮ್ಗೆ ಎಷ್ಟು ಬೇಕು ನಾವು ಕೂಡ ತಿನ್ಬೋದು, ಹುಡುಗರೆಲ್ಲ ತಿಂತಾರೆ. ಮತ್ತು ನಾವು ಹೋಗಿ ಮಾರ್ಬೋದು ಕೂಡ ರೀ. ಅಷ್ಟು ಹಣ್ಣು ಬಿಡ್ತೈತ್ರಿ. ಇದು ಚಿಕ್ಕು ತಗೋರಿ, ಪೇರಿಕಾಯಿ ತಗೋರಿ, ಸಾಕಷ್ಟು. ಈ ವಿಡಿಯೋ ಯಾರಾದರೂ ಹಳ್ಳಿಯವರು ನೋಡಕತ್ತೀರಂದ್ರೆ ದಯವಿಟ್ಟು ನಿಮ್ಗೆ ಅನುಕೂಲ ಇರ್ತೈತ್ರಿ. ಸಿಟ್ಯಾನವ್ರು ನೋಡ್ರಿ ಪಾಪ ಅವ್ರಿಗೆ ಅಷ್ಟೊಂದು ಮಣ್ಣು ಕೂಡ ಸಿಗಂಗಿಲ್ರಿ. ಇಲ್ಲಿ ಎಲ್ಲೋ ಒಂದು ಎಲ್ಲಾದ್ರೂ ಮಣ್ಣು ತಂದು ಹಚ್ಚಿ ಎಷ್ಟು ಚಂದ ಹೂವಿನ ಗಿಡ ಹಚ್ಚಿರ್ತಾರೆ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತ್ರಿ. ಅಟ್ಟ ಒಂದು ಸ್ವಲ್ಪ ಎಲ್ಲರೂ ಜಾಗ ಐತಂದ್ರೆ ಅಲ್ಲಿ ಗಿಡ ಹಚ್ಚಿರ್ತಾರೆ ರೀ. ಒಳಗೂ ಸಣ್ಣ ಸಣ್ಣ ಮನೆಯಾಗಿ ಇಡುವಂಥ ಗಿಡಗಳು ಇರ್ತಾವ್ರಿ. ಅವು ಕೂಡ ಎಲ್ಲ ಹಚ್ಚಿರ್ತಾರೆ ರೀ. ಹಳ್ಳಿಯವ್ರ ಸಾಕಷ್ಟು ನೀರು ಇರ್ತೈತಿ, ಎಲ್ಲ ಇರ್ತೈತಿ. ನಿಮ್ಗೆ ಅವಕಾಶ ಹಣ್ಣಿನ ಗಿಡಗಳು ಹಚ್ಚಿರಿ, ಹೂವಿನ ಗಿಡಗಳು ಹಚ್ಚಿರಿ. ನಾವು ಕೂಡ ಆರೋಗ್ಯವಾಗಿರ್ಬೋದು. ಅಷ್ಟು ಫ್ರೆಶ್ ಆಗಿ ಹಣ್ಣು ಕೂಡ ನಾವು ಕೂಡ ತಿನ್ಬೋದು. ಮುಂದಿನ ಜನ್ರೇಷನ್ದವ್ರು ಕೂಡ ತಿಂತಾರೋ. ಅದು ನೋಡಿ ನಾವು ಹಚ್ಚಿದೇವಂತೆ ಸಾಕಷ್ಟು ಜನ ನೋಡ್ಕೊಂಡನ ಹಚ್ತಾರೆ. ಆಟೋಮೆಟಿಕ್ ನೋಡ್ರಿ ನೀವು ಒಬ್ರ ಮನ್ಯಾಗ ಹಚ್ಚ್ರಿ ಹಣ್ಣಿನ ಗಿಡಗಳೆಲ್ಲ ಹಚ್ಚಿಬಿಟ್ರೆ ಆಟೋಮೆಟಿಕ್ ಅವರು ಅದನ್ನ ನೋಡ್ಕಿಂತ ಅವರು ಎಲ್ಲ ಹಚ್ತಾರೆ. ಹಿಂಗಾಗಿ ಎಲ್ಲರೂ ಹಣ್ಣಿನ ಗಿಡಗಳು ಹಚ್ಬೋದು, ಹೂವಿನ ಗಿಡಗಳು ಕೂಡ ಹಚ್ಬೋದು. ಸಾಕಷ್ಟು ಗಿಡಗಳು ಹಚ್ಚಿರಿ ಅಂದ್ರೆ ಇಲ್ಲಿ ಎಲ್ಲ ಗ್ರೀನರಿ ಆಗ್ತೈತ್ರಿ. ಯಾವತ್ತು ನಾವು ಗಿಡಗಳು ನೋಡ್ರಿ ನಮ್ಗೆ ಯಾವತ್ತು ನಮ್ಗೆ ಇದು ಮಾಡಂಗಿಲ್ಲ. ನಾವು ಅದಕ್ಕೇನು ವ್ಯವಸ್ಥೆ ಅಂತಾರೆ ಅಂದ್ರೆ ಕಾಳಜಿ ಮಾಡಿ ನಾವು ಬೆಳೆಸಿರ್ತೀವಿ. ನಮಗಿದ್ದಿಲ್ಲ ನಾಳೆ ಹೊಲ ಕೊಟ್ಟ ಕೊಡ್ತಾವು. ನಮಗೆ ಕೊಡಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಮುಂದಿನ ಜನ್ರೇಷನ್ವರೆಗೂ ಕೊಟ್ಟ ಕೊಡ್ತಾವ್ರಿ. ಹಸ್ರಿ ನಾನು ಏನು ಹೇಳ್ಬೇಕಂದ್ರಿ, ಊರಿಗೆ ಹೋದಾಗ್ರಿ ನಾನು ವಿಡಿಯೋ ಮಾಡೀನಿ. ನನ್ನ ಆಸೆ ರೀ, ನಾ ಹೇಳಿರಲಿಲ್ಲ ಇವಾಗಲೇ, ನನ್ನ ಆಸೆ ರೀ ನಾವು ಇವಾಗ ಅಲ್ಲಿ ಈಡೇರಿತ್ರಿ. ನಮ್ಮ ಹಳ್ಳಿ ಒಳಗೆ ಸಾಕಷ್ಟು ನಾವು ಒಂದು ವಿಡಿಯೋದಾಗ ತೋರಿಸಿದ್ರೆ ಅಲ್ಲೆಲ್ಲ ಹಣ್ಣಿನ ಗಿಡಗಳು ಇವಾಗ ಹಚ್ಚಿದಾರು. ಈ ಸಲ ನಮ್ಗೆ ಹಣ್ಣು ಕೂಡ ಆಗಿತ್ತು ರೀ. ಇವತ್ತು ನಾವು ಒಂದು 2-3 ವಿಡಿಯೋದಾಗ ಕೂಡ ಹೇಳಿದ್ರಿ. ಮಾವಿನಕಾಯಿ ಕೂಡ ಬಿಟ್ಟಿದ್ದು, ಪೇರಿಕಾಯಿ, ಮತ್ತು ಇವಾಗ ಸ್ವಲ್ಪ ಒಂದು ಬೂರಿಕಾಯಿ ಅದು ಆಗತ್ತವು, ಒಂದು ಚಿಕ್ಕಕಾಯಿ ಕೂಡ ಬಿಟ್ಟಿದ್ದಾವ್ರಿ. ಇವಾಗೆಲ್ಲ ನಮ್ಮ ಅಲ್ಲಿ ಹಚ್ಚಿದಾವ್ರಿ. ನಂಗೆ ಭಾಳ ಖುಷಿ ರೀ. ಬಟ್ ನನ್ನ ಮ್ಯಾರೇಜ್ ಆಗಿ ಇಲ್ಲಿ ಬಂದೀನಿ ರೀ ನಾನು. ಬಟ್ ನಮಗೂ ತಂದು ಕೊಡ್ತಾರೆ ರೀ. ನಾನು ತೋರ್ಸಿನ ಕೂಡ ವಿಡಿಯೋದಾಗ ಅದನ್ನು ನಾನು ವಿಡಿಯೋ ಹಾಕ್ತೇನೆ ರೀ, ನೋಡಿರಿ. ಯಾಕಂದ್ರೆ ಅದು ವಿಡಿಯೋನ ನಾನು ಬಹುಶಃ ಮೇದಾಗ ಮಾಡ್ಕೊಂಡು ಬಂದೀನಿ ರೀ. ನಂಗೆ ಹಾಕೋಕ್ಕಾಗಲಿಲ್ಲ. ಇವತ್ತು ಹಾಕ್ತೇನೆ ರೀ, ನೀವು ನೋಡಿರಿ. ಭಾಳ ಖುಷಿ ಆಗ್ತೈತಿ. ಮತ್ತು ಅದು ಗಿಡಗಳು ಹಚ್ಚೋದು ಬೆಳೆಸೋದು ಏನಿರ್ತಿಲ್ಲ. ಸಾಕಷ್ಟು ಜನ ನೋಡ್ರಿ ಅದೇನು ಗಿಡಗಳು ಅಂತಾರೋ, ಬಟ್ ನಮ್ಮ ಗಿಡಗಳು ಹಚ್ಚೋದು, ಅದು ಹೂ ಬಿಡೋದು, ಹೂ ಬಿಟ್ಟಿರ್ತೈತಿ, ಆ ಹೂಗಳನ್ನು ನೋಡೋದು ಎಷ್ಟೋ ಸಲ ನಮ್ಮ ಮನಸ್ಸಿಗೆ ಬೇಜಾರಾದಾಗ, ನಮ್ಗೆ ನೋವಾದಾಗ ಇಷ್ಟ ಆ ಗಾರ್ಡನ್ ನೋಡ್ರೆ ಸಾಕು ಖುಷಿ ಆಗ್ತೈತಿ ರೀ. ಅದು ಏನು ಹಚ್ಚಿ ಬೆಳೆಸೋದು ಏನು ಖುಷಿ ಇರ್ತಿರ್ಲಿಲ್ಲ. ಅದು ಏನಂತಾರೆ, ಎಷ್ಟು ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ ರೀ. ಯಾರ್ಯಾರಿಗೆಲ್ಲ ಅವಕಾಶ ಐತ್ರಿ ಹಚ್ಚ್ರಿ. ನಾನು ಕೂಡ ಏನು ಮುಂದೆ ನೋಡೋಣ ರೀ. ನಾನು ಕೂಡ ನೆಕ್ಸ್ಟ್ ಬೇರೆ ಕಡೆ ಹೋದು ಅಂದ್ರೆ ಪಾಟ್ಗಳು ತಂದ್ರೆ ಎಷ್ಟು ಆಗ್ತೈತಿ ಅಷ್ಟು ರೀ ಜಾಗ ಮಾಡಿಕೇಶನ್ ಹಚ್ಬೇಕಂತ ಆಸೆ ಐತ್ರಿ. ಇವತ್ತಿಂದ ವಿಡಿಯೋ ಇಷ್ಟ ರೀ. ನಿಮ್ಗೆ ಹೆಂಗೆ ಅನಿಸುತ್ತೆ ಹೇಳಿ ಕಮೆಂಟ್ ಕೂಡ ಮಾಡಿರಿ. ಆಗ ಲೈಕ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆ ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೀವು ನೋಡಿರಿ.
ಬರ್ರಿ ನಮ್ಮ ಚಿಕ್ಕದ ತೋಟ ಐತಿರಲ್ಲ ಅಲ್ಲಿ ಯಾವ್ಯಾವ ಗಿಡಗಳು ಹಚ್ಚೇವೆ ಅಂತೇಳಿ ಒಂದೊಂದು ನಿಮ್ಗೆ ತೋರಿಸ್ತೀನಿ ರೀ ನಾನು. ಇದು ಸೀತಾಫಲ ಗಿಡ ರೀ. ಇದಂತೂ ಭಾಳ ಬೇಗನೆ ಹಣ್ಣು ಕೊಟ್ಟೈತೆ ಅಂತ ಹೇಳ್ಬೋದು. ಪ್ರತಿ ವರ್ಷ ಸಾಕಾಗುವಷ್ಟು ಕಾಯಿ ಆಗ್ತಾವ್ರಿ. ನಾನು ಕೂಡ ಹೋದಾಗ ನೋಡ್ರಿ ಕಾಯಿ ಆಗಿತ್ತು, ಇನ್ನು ಹಣ್ಣು ಆಗ್ಲಾಗಿದ್ದು ರೀ. ಎಷ್ಟು ಅಂದ್ರೆ ರೀ ಸೀತಾಫಲಕ್ಕೆ ಮತ್ತು ಇದು ಚಿಕ್ಕು ಅಂತಾರಲ್ಲ ರೀ, ಭಾಳ ಎಷ್ಟು ಗಿಡ ಪೂರ್ತಿ ಎಲ್ಲ ನೋಡ್ರಿ ಎಲೆ ಕಾಣಂಗಿಲ್ಲ ಅಷ್ಟು ಕಾಯಿ ಹಾಕವ್ರಿ. ಫಸ್ಟ್ ಇದು ಅಗದಿ ಚಿಕ್ಕದಿದ್ದಂಗೆ ಭೀ ಭಾಳ ಹಣ್ಣು ಕೊಡಾತೈತಿ ರೀ. ಎಷ್ಟು ದೊಡ್ಡದಾಗ್ತೈತಿ ಮತ್ತು ಮಳೆಗಾಲ ಟೈಮ್ದಾಗ ಮತ್ತು ಕಡಿತೀವಿ ಮತ್ತು ಇಷ್ಟು ದೊಡ್ಡದಾಗ್ತೈತಿ. ಆಗ ಅಲ್ಲಿ ನಮ್ಗೆ ಪಾತ್ರೆ ತೊಳ್ಯಾಕೆ ಕೂಡ ನೆರಳು ಕೂಡ ಕೊಟ್ಟೈತ್ರಿ ಅದ. ಇದು ಮಾವಿನ ಗಿಡ ರೀ. ನಾವು ಇದಕ್ಕೆ ಹೆಸರೇನು ನೆನಪಿಲ್ಲ ರೀ. ನಾವು ಇದು ಗೋವಾ ಮಾವಿನಕಾಯಿ ಅಂತ ಕರಿತೀವಿ ರೀ. ಬಟ್ ಉದ್ದು ಟೈಪ್ ಬರ್ತಾವ್ರಿ ಅದು ಮಾವಿನಕಾಯಿ ಗಿಡ ರೀ ಇದು. ಇದನ್ನು ನಮ್ಮ ಹಳ್ಳಿ ಕಡೆ ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಬರ್ತೀರಿ ಅವಾಗ ರೀ. ಬಂದು ಯಾರ್ಯಾರಿಗೆ ಯಾವ್ಯಾವ ಹಣ್ಣಿನ ಗಿಡ ಬೇಕಂತೇಳಿ ಲಿಸ್ಟ್ ಬರ್ಕೊಂಡು ಹೋಗ್ತೀರಿ. ಅವಾಗ ನಾನು 150 ರೂಪಾಯಿ ಕೊಟ್ಟು ತೊಗೊಂಡು ಹಚ್ಚೀನಿ ರೀ. ಎಲ್ಲರೂ ಹಚ್ಚಿರು, ನಮ್ಮ ಕಾಕಾಗಳು ಹಚ್ಚಿರು, ಅವ್ರದ್ದು ಹೋಯ್ತು ರೀ. ನಮ್ದು ಅಷ್ಟೇ ಒಂದು ನಾಡಿತ್ತು. ಪ್ರತಿ ವರ್ಷ ಇದು ಕೂಡ ಭಾಳ ಕಾಯಿ ಆಗ್ತಾವ್ರಿ. ಕಾಯಿ ಅಂತೂ ಒಂದು ಕೈಯಾಗ ನೆಗವಂಗಿಲ್ಲ ರೀ, ಅಷ್ಟು ದೊಡ್ಡ ಆಗ್ತಾವೆ. ಬಿಟ್ರೆ ಸಾಕಾಗಷ್ಟು ಹಣ್ಣುಗಳನ್ನು ಕೊಟ್ಟೈತ್ರಿ ಇದು ಕೂಡ ರೀ. ಇವು ಸಲ ನೋಡ್ರಿ ಎಷ್ಟೊಂದು ಕಾಯಿ ಆಗ್ಯಾವು. ಬಟ್ ಗಾಳಿ ಬಂದಾಗ ಏನಾಗ್ತಾವು ಬೀಳ್ತಾವ್ರಿ ಇವು ಕಾಯಿಗಳು. ಹಿಂಗೆ ಸಣ್ಣ ಹೂ ಬಿಟ್ಟಂಗಿಂದನ ಜಲ್ದಿ ಬೀಳ್ತಾವ್ರಿ. ಭಾಳ ಅದೇನು ಗಿಡಕ್ಕಿಂತ ಹೆಚ್ಚು ಅದು ಕಾಂಡ ಮ್ಯಾಲಿಂದ ಇರ್ತೈತಿ ಅದಕ್ಕಿಂತ ಹೆಚ್ಚು ಕಾಯಿ ಭಾಳ ದೊಡ್ಡ ಹಾಕ್ಕಾವ್ರಿ ಇವ. ಆಮೇಲೆ ಇದು ಯಾವ ಗಿಡ ಆತಂದ್ರೆ ರೀ, ಇದು ನೀವು ಪಲಾವ್ ಎಲೆ ಅಂತೀರ್ಲಕ್ರಿ, ಪಲಾವ್ ಎಲೆ ಗಿಡ ನೋಡ್ರಿ ಇದು. ಅದನ್ನು ತಂದು ಹಚ್ಚಿದಾರೆ ರೀ. ಇದು ಎಲೆ ಕೂಡ ಇಷ್ಟು ಸ್ಮೆಲ್ ಬರ್ತೈತ್ರಿ. ಮತ್ತು ಅದೇನಂತಾರಲ್ಲ ಏನು ರೀ, ಇದೇನು ನೆನಪು ಬರ್ವತ್ಲಕ್ರಿ, ನೋಡೋಣ ನೆನಪು ಬಂದ್ರೆ ಲಾಸ್ಟಿಗೆ ಹೇಳ್ತೀನಿ ರೀ. ಚಕ್ಕೆ ಅಂತಾರೆ ನೋಡ್ರಿ, ಅದು ನೋಡ್ರಿ ಅದು ಗಿಡ ರೀ. ಭಾಳ ಸ್ಮೆಲ್ ಬರ್ತೈತಿ. ಅದಿನ್ನ ಚಿಕ್ಕದೈತ್ರಿ, ಇವಾಗ ಸ್ವಲ್ಪ ಚಿಗಾಕತ್ತೈತಿ. ಇದಂತೂ ಬೋರಿಕಾಯಿ ನೋಡ್ರಿ. ಒಂದು 4-5 ಕಾಯಿ ಆಗಿದ್ದು ಒಂದ್ಸಲ. ಇಷ್ಟು ದೊಡ್ಡದೈತಿ. ಬಟ್ ಯಾಕೂ ಗೊತ್ತಿಲ್ಲ ರೀ, ಬರೀ ಇದ್ರದ್ದು ಅದೇನು ಗಿಡ ಅಂತಾವ್ರಿ, ಅದು ಬರೀ ಎಲ್ಲ ತಪ್ಪಲ ಎಲ್ಲ ತಿನ್ನೈತಿ. ಈ ಸಲ ಸ್ವಲ್ಪ ಮಳೆಗಾಲ ಇರೋಣ ಎಲ್ಲ. ಈಗ 2 ವರ್ಷ ಆಯ್ತು, ಎಲ್ಲ ಸ್ವಲ್ಪ ದುಡ್ಡು ಹೋಗ್ಯಾವ್ರಿ. ಗಿಡಗಳು ಹಚ್ಚಿ ಒಟ್ಟು ಜಾಸ್ತಿ ರೀ. ಒಂದು 3 ವರ್ಷ, ಇನ್ನೂ 3 ವರ್ಷ ಆಗಿಲ್ಲ ರೀ, 2.5 ವರ್ಷ ಆಗಿದಾವೆ ನೋಡ್ರಿ ಇವೆಲ್ಲ ಗಿಡಗಳು ಹಚ್ಚಿ. ಇದು ದಾಳಿಂಬೆ ಗಿಡ ರೀ, ನೋಡ್ಬೋದು. ಮಾವಿನ ಗಿಡಗಳು ಭಾಳ ಹಚ್ಚಿದಾರೆ ರೀ. ಸ್ವಲ್ಪ ಆ ನೆಲಕ್ಕೆ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತೈತ್ರಿ. ಅದಕ್ಕೆ ಸ್ವಲ್ಪ ಈ ಸಲ ನೋಡ್ರಿ ಎಲ್ಲ ಗಿಡಗಳು ಸ್ವಲ್ಪ ಜಾಸ್ತಿ ಎಲ್ಲ ಚಿಕ್ಕದಾವ ಅಂತಾರ್ರಿ ನಮ್ಮ ಕಡೆ. ಅಂದ್ರೆ ಸ್ವಲ್ಪ ಎಲ್ಲ ದೊಡ್ಡ ಹೋಗ್ಯಾವು. ಯಾವುದೇ ಗಿಡ ನಾವು ಹಚ್ಚಿದಾಗ ಬೇಗನೆ ಆ ಜಾಗಕ್ಕೆ ಹೊಂದ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ತೊಗೋತಾವ್ರಿ. ಈ ಸಲ ನೋಡ್ರಿ ಇಷ್ಟ ಆಗೈತ್ರಿ. ಎಲ್ಲ ಥರದ ಮಾವಿನ ಗಿಡಗಳು ಹಚ್ಚಾರ್ರಿ. ಅದು ಖರೇನ ಅದು ಇನ್ನು ಕಾಯಿ ಆದ ಬಳಿಕ ಗುರ್ತಾಗೋದ್ರಿ ಯಾವ್ಯಾವ ಮಾವಿನಕಾಯಿ ಟೇಸ್ಟ್ ಹೆಂಗೆ ಇರ್ತೈತಿ ಮತ್ತು ಯಾವ ಥರ ಆಗ್ತಾವ ಅಂತೇಳಿ. ಫೇರಿ ಗಿಡ ಬೀರಿ ಒಂದು 3-4 ನಮೂನಿ ಹಚ್ಚಾರ್ರಿ. ಈ ಸಲ ಈ ಗಿಡಕ್ಕೆ ನೋಡ್ರಿ 1-2 ಕಾಯಿ ಬಿಟ್ಟೈತಿ. ಇದು ಕೂಡ ಸ್ವಲ್ಪ ಹೈಟ್ ಆಗೈತ್ರಿ. ಈಗೆಲ್ಲ ಗಿಡಗಳು ಸ್ವಲ್ಪ ಎತ್ತರ ಬೆಳೆದವು. ನಮ್ಮಲ್ಲಿ ಹೆಂಗಾಗ್ತೈತಿ, ಸ್ವಲ್ಪ ಏನಂತಾರೆ, ನಮ್ಮ ಆಡ್ಮರಿ ಎಲ್ಲ ಭಾಳ ಇರ್ತಾವ್ರಲ್ಲ, ಬರೀ ಸ್ವಲ್ಪ ತಿಂತಿರ್ತಾವೆ ಏನಾದರೂ. ಹಾಗಾಗಿ ಜರ ನಾಟೋದು ಒಂದು ಸ್ವಲ್ಪ ಟೈಮ್ ತೊಗೋತಾವ್ರಿ. ಇದು ಲಿಂಬು ಗಿಡ ರೀ. ಇದು ಯಾಕೋ ಗೊತ್ತಿಲ್ಲ ರೀ, ಇನ್ನೂವರೆಗೆ ಕಾಯಿ ಬಿಟ್ಟಿಲ್ಲ. ಭಾಳ ನಾನಲ್ಲೇ ಮನೆ ಮುಂದೆ ಹಚ್ಚಿದ್ದು ರೀ ಅದ. ಇದು ಯಾವ್ದು ಗಿಡ ರೀ, ಇದು ಫೇರಿ ಗಿಡ ರೀ. ಇದು ಅಂತ ನೋಡ್ರಿ ಮನೆ ನಿಮ್ಗೆ ವಿಡಿಯೋದಾಗ ತೋರಿಸಿದ್ವಿ. ಇಷ್ಟು ಕಾಯಿ ಆಗಿದ್ದು ರೀ. ಎಲ್ಲ ಹಿಂಗೆ ಗಿಡ ಮನ್ಯಾಗ ಕತ್ತಿದ್ರು ಅಷ್ಟು ಕಾಯಿ ಆಗಿದ್ದು. ನನಗೂ ಮನೆ ವಿಡಿಯೋದಾಗ ತೋರಿಸಿನಿ ನಿಮ್ಗೆ ಎಷ್ಟು ದೊಡ್ಡ ಕಾಯಿ ಆಗಿದ್ದು ಅಂತೇಳಿ. ಸಿಕ್ಕಾಪಟ್ಟೆ ಕಾಯಿ ಆಗಿತ್ತು ರೀ. ಆಗೋದಿಲ್ಲ ಆಮೇಲೆ ತಿಳ್ಕೊಂಡಿದ್ದು. ಬಟ್ ಒಂದು ಇದು ಹಚ್ಚಿ ಏನಾದರೂ ಒಂದು 4 ವರ್ಷ ಆಗಿರ್ಬೇಕು, 4 ವರ್ಷ ಆದರೂ ಕಾಯಿ ಆಗಿಲ್ಲ ಅಂತೇಳಿ ಕಡ್ಯಾಕತ್ತಿರು. ಬಟ್ ಈ ವರ್ಷ ಸಾಕಾಗುವಷ್ಟು ಫೇರಿಕಾಯಿ ಆಗಿದಾವ್ರಿ ಅದಕ್ಕೆ ರೀ. ಇದು ನೋಡ್ರಿ ಎಷ್ಟು ಹೈಟ್ ಆಗೈತಿ. ಇದು ಮಾವಿನ ಗಿಡನ ರೀ, ತುಂಬ ಚೆನ್ನಾಗಿ ಆಗಿದಾವ್ರಿ. ಈ ಸಲ ಹಚ್ಚಿದ ಬಳಿಕ ಒಂದು 2-3 ವರ್ಷ ಟೈಮ್ ಬೇಕು ರೀ ಹಣ್ಣು ಕೊಡೋಕೆ. ಕೆಲವೊಂದಕ್ಕೆ ಹಣ್ಣು ಬಿಟ್ಟೈತ್ರಿ, ನಿಮ್ಗೆ ಮುಂದೆ ತೋರಿಸ್ತೇನೆ ರೀ. ಒಂದೇ ಐತ್ರಿ, ಅಂದ್ರೆ ಒಂದು ಕಾಯಿ ಬಿಟ್ಟೈತ್ರಿ, ಅದು ತೋರಿಸ್ತೀನಿ ರೀ. ಇದು ಕೂಡ ಮಾವಿನಕಾಯಿ ರೀ. ಮಾವಿನಕಾಯಿ ಅಲ್ರಿ, ಮಾವಿನಕಾಯಿ ಗಿಡ. ಒಂದು ಅದೇ ಏನಿಲ್ಲ 4-5 ನಮೂನಿ ಇರ್ಬೇಕು ರೀ. 5 ಥರದ್ದು ರೀ ಗಿಡಗಳು ರೀ. ಇದು ಚಿಕ್ಕೂಸ್ ನೋಡ್ರಿ, ಚಿಕ್ಕುಕಾಯಿ ಗಿಡ ರೀ. ಇದು ಒಂದು ಕಾಯಿ ಆಗೈತ್ರಿ. ಮತ್ತು ಸಣ್ಣ ಮಿಡಿ ಅಂತಾರಲ್ಲ, ಮಿಡಿಗಾಯಿ ನೋಡ್ರಿ ಇಷ್ಟ ಆಗೈತ್ರಿ. ಚಿಕ್ಕದು ಜಾಸ್ತಿ ಹಚ್ಚಿಲ್ಲ, ಜಸ್ಟ್ ಒಂದು ಐತ್ರಿ. ಬಟ್ ಚಿಕ್ಕು ಗಿಡ ಭಾಳ ಹಣ್ಣು ಕೊಡ್ತಾವ್ರಿ. ನಾವು ಎಲ್ಲೆಲ್ಲ ನೋಡೇನಿ ರೀ, ಸಿಕ್ಕಾಪಟ್ಟೆ ಕಾಯಿ ಆಗ್ತಾವ್ರಿ. ನಾನು 2 ಕಾಯಿ ಗಿಡ ನೋಡಿದ್ದು ಅಂದ್ರೆ ರೀ, ಚಿಕ್ಕುದ್ರಿ ಮತ್ತು ಫೇರಿಕಾಯಿ ಗಿಡ ರೀ.
ಇದು ಚಾ ಗರಿ ಅಂತೀವ್ರಿ ನಾವು. ಇದ್ರ ಜಸ್ಟ್ ಸೇಮ್ ಕಬ್ಬಿನ ಕಳಿಗೆ ಹೆಂಗೆ ಇರ್ತೈತಿ ಆ ಟೈಪ್ ಇರ್ತೈತ್ರಿ. ಚಾ ಮಾಡೋ ಮುಂದೆ ಈ ತಪ್ಪಲ ಹಾಕಿ ಚಾ ಮಾಡ್ರೆ ಭಾಳ ಮಸ್ತ್ ಆಗ್ತೈತ್ರಿ. ಇದು ಕರಿಬೇವಿನ ಗಿಡ ರೀ. ಕರಿಬೇವಿನ ಗಿಡದಾಗ ರೀ 2 ನಮೂನಿ ಇರ್ತಾವ್ರಿ. ಒಂದು ಜವಾರಿ ಅಂತಾರೆ, ಒಂದು ಹಬ್ರೇಡ್ ಅಂತಾರೆ ರೀ. ಜವಾರಿ ಭಾಳ ಸ್ಮೆಲ್ ಬರ್ತೈತಿ. ಜಸ್ಟ್ ಒಂದು ತಪ್ಪಲ ಹರಿದ್ರೆ ಕೂಡ ಸಾಕ್ರಿ, ತುಂಬಾ ಸ್ಮೆಲ್ ಬರ್ತೈತಿ. 2 ಥರದ್ದು ಕರಿಬೇವಿನ ಗಿಡ ಹಚ್ಚಾರಿ. ಇನ್ನೂ ಅಷ್ಟು ದೊಡ್ಡವಾಗಿಲ್ರಿ. ಇದು ಕೂಡ ಯಾಕೋ ಗೊತ್ತಿಲ್ಲ, ಸಣ್ಣದಾಗಿ ಗಿಡ ಅಂತಾರಲ್ಲ ಅಂತ ತಿನ್ನಾಕತ್ತೈತ್ರಿ. ಇಲ್ಲೊಂದು ಐತಿ ನೋಡ್ರಿ 2 ಕರಿಬೇವಿನ ಗಿಡ ರೀ. ಈ ಸಲ 2 ಹಚ್ಚೇವ್ರಿ. ಭಾಳ ಸಲ ಹಚ್ಚಿದಾಗ ಒಟ್ಟು ಸಾಲುಗಳು ನಮ್ಮ ಕಡೆ ಸಾಲುಗಳು ಬಂದಿಲ್ಲ ಅಂತ ಅಂತೀವ್ರಿ. ಅಷ್ಟು ಯಾವ ನಾಟುಲ ಇದ್ರು. ಇವಾಗ ಇದು ಒಂದು ಸ್ವಲ್ಪ ಈಗ ನಾಟಾಕತ್ತಾವ್ರಿ. ಇದು ಕೂಡ ಫೇರಿ ಗಿಡ ರೀ. ಇದಕ್ಕೆ ನೋಡ್ರಿ, ಇದಕ್ಕೂ ಫಸ್ಟ್ ಟೈಮ್ ಕಾಯಿ ಆಗ್ಯಾವ್ರಿ. ಇದಕ್ಕೂ ಒಂದು 4-5 ಕಾಯಿ ಆಗ್ಯಾವ್ರಿ. ಚಂದಾಗಿತ್ತು ರೀ ಇದು ಕೂಡ ಗಿಡ. ಫೇರಿ ಗಿಡಗಳ್ದಾಗ ಒಂದು ಎಷ್ಟು 2-3 ನಮೂನಿ ಹಚ್ಚಾವ್ರಿ. ಇದು ಕೂಡ 2 ಗಿಡ ಈ ಸಲ ಕಾಯಿ ಕೊಟ್ಟಿದ್ದಾವ್ರಿ. ಇದು ಕೂಡ ಲಿಂಬು ಗಿಡ ನೋಡ್ರಿ. ಯಾಕೋ ಗೊತ್ತಿಲ್ಲ, ಇದು ಒಂದು ಸ್ವಲ್ಪ ಏನೋ ಆಗತ್ತಿತ್ತು ರೀ. ಒಟ್ಟು ಯಾಕೋ ಸರಿಯಾಗಿ ನಾಟಾನಿಲ್ಲ. ಲಿಂಬು ಗಿಡ ಒಂದು ಸ್ವಲ್ಪ ಅದು ಅಷ್ಟಕ್ಕಷ್ಟ ರೀ. ಯಾಕೋ ಭಾಳ ಸಲ ಹಚ್ಚಿರ ಭೀ ಯಾಕೋ ನಾಟೇ ಇಲ್ರಿ. ಇದು 1-2 ಬಾಳೆ ಮರಿ ತಂದು ಹಚ್ಚಿರಿ ನೋಡ್ರಿ. ಬಾಳೆ ಗಿಡ ಬಿಟ್ಟೈತಿ. ಭಾಳ ಚಲೋ ರೀ. ಜವಾರಿ ಬಾಳಿಕೆ ಅಂದ್ರೆ ತಿನ್ನಕ್ಕೆ ಭಾಳ ಮಸ್ತ. ಇದೇನು ರೀ ನಮ್ಮ ಕಡೆ ಜಾಂಬಳಿ ತೋರಿಸಿದ್ಲ ಅವಾಗಲ ಜಾಂಬಳಿ ಗಿಡ ಅಂತೀವ್ರಿ ನಾವು. ಅಂದರೆ ನೆರಳೆ ಹಣ್ಣು ಅಂತಿರಲಿ ಆ ಗಿಡ ರೀ. ಈ ಕಡೆ ಇಲ್ಲಿ ಒಂದು ನೋಡ್ರಿ, ಇದು ಕೂಡ ಫೇರಿ ಗಿಡನ ರೀ. ಇದು ನೋಡ್ರಿ ನಿಮ್ಗೆ ಅವಾಗಲೇ ಏನ್ರಲ್ಲ ಇದು ನೋಡ್ರಿ ಇಷ್ಟ ಐತ್ರಿ. ಒಂದು ಮಾವಿನಕಾಯಿ ಆಗೈತೆ ನೋಡ್ರಿ. ಇದು ಎಷ್ಟು ಚಂದ ಆಗೈತೆ ನೋಡ್ರಿ. ನನಗಂತೂ ನೋಡಿ ಭಾಳ ಖುಷಿ ಆಯಿತು. ಬಟ್ ಇದೇನು ತಿನ್ನೋಕ್ಕಾಗ್ಲಿರಿ. ಯಾರೋ ಹರ್ಕೊಂಡು ಹೋಗಿಬಿಟ್ರಿ. ಅದ್ರ ಟೇಸ್ಟು ಕೂಡ ಗುರ್ತಾಗ್ಲಿಲ್ರಿ. ಅದ ಹೇಳಕತ್ತೀರಿ ನಮ್ಮ ಮಮ್ಮಿ ಯಾರು ಹರಿದ್ರು ಅದನ್ನು. ಅದೇನು ಯಾವ ಥರ ರುಚಿ ಐತೆ ಅಂತೇಳಿ ಗುರ್ತಾಗಲಿಲ್ಲ ಅಂತಂದರು. ಇದು ನೋಡ್ರಿ ಮಾವಿನ ಗಿಡ ರೀ. ಇದು ಹೆಂಗೆ ಹಚ್ಚಿನ್ರಿ ರೀ, ನಾನು ನಮ್ಮ ಸಿಸ್ಟರ್ ಒಬ್ರು ಹೋಗಿನ್ರವ್ರು ನೀವು ಮಾವಿನಕಾಯಿ ಕೊಟ್ಟಿರು. ಒಂದು ಗೊಟ್ಟ ಅಂತಾರಲಕ್ರಿ, ಅಂದ್ರೆ ಒಳಗಿಂದ ಏನು ಬೀಜ ಇರ್ತಿತ್ತಲ್ಲ ಮಾವಿನಕಾಯಿ ತಿಂದ ಬಳಿ ಕುಳಿತಿತ್ರಲೆ ಅದು ನೋಡ್ರಿ. ಇದನ್ನು ಹಚ್ಚಿದ ಗಿಡ ರೀ. ನಿಮ್ಗೆ ತೋರಿಸಿನ ವಿಡಿಯೋದಾಗ ಇಷ್ಟು ಮಸ್ತ್ ಇತ್ತು ರೀ. ಇದು ಕಾಯಿ ರೀ ಭಾಳ ಮಸ್ತ್ ಇತ್ತು ರೀ. ಮತ್ತು ಅದೇ ನಾವು ಗರ್ಭ ಅಂತೀವ್ರಲ್ಲ ಒಳಗಿಂದ ತಾಟಿ ತಿಳುವ್ರಿ, ಒಳಗೆ ಗರ್ಭ ಜಾಡ್ ಇರ್ತೈತೆ ರೀ. ಆಗಂಗಿಲ್ಲ ಕಾಯಿ ಅನ್ನಕತ್ತೀರಿ. ನಿಮ್ಗೆ ನೋಡ್ರಿ ಗೊಟ್ಟ ಕೂಡ ಹಾಕಿರ ಭೀ ಕಾಯಿ ಆಗ್ತಾವ್ರಿ. ನಂಗಂತೂ ಭಾಳ ಖುಷಿ ಆಯ್ತು ರೀ. ಹಚ್ಚಿ ಒಂದು 5-6 ವರ್ಷಕ್ಕೆ ಹಣ್ಣು ಕೊಟ್ಟಿತ್ತು ಅದ. ಈ ಕಡೆ ಏನ್ರಿ ಸ್ವಲ್ಪ ಒಂದೆರಡೆಲ್ಲ ಎಳ್ನೀರು ಗಿಡಗಳು ಹಚ್ಚಿವ್ರಿ ಆ ಕಡೆ ಸೈಡ್ ರೀ. ಇದು ನಮ್ಮ ಮನೆ ಮುಂದಿನ ತೆಂಗಿನಕಾಯಿ ರೀ. ತೆಂಗಿನಕಾಯ್ದಾಗೂ ಬರ್ತಾವ್ರಿ, ಭಾಳ ನಮ್ನಿ ಇದಾವ್ರಿ. ಇದು ನಮ್ದು ಜವಾರಿ ತೆಂಗಿನಕಾಯಿ ರೀ. ಅದೇನು ಅಷ್ಟು ಇಟ್ಟು ಆಗ್ತಾವ್ರಿ ಅದು ಕಾಯಿ. ಇದು ನಮ್ಮ ಮನೆ ಮುಂದ್ಗಡೆನೇ ಒಂದು ಐತಿ. ಇನ್ನೊಂದು ಇತ್ತು ರೀ, ಅದೇನೋ ಒಂದು ಕೋನ ಅಂತಾರಲ್ರಿ, ಅದು ಬಂದು ಎಲ್ಲ ಕೆದ್ರಿ ಅದು ಬೀಳಿಸ್ತು ಮುರಿತ್ರಿ. ಅದು ಒಂದೇ ನಾಟಿತ್ತು. ನಮ್ಮ ಮನೆ ಮುಂದಿರುವಂಥ ದಾಸವಾಳ ಗಿಡ ನೋಡ್ರಿ. ಇದಂತೂ ಎಷ್ಟು ಬೇಕಾದ್ರೆ ಸಾಕಾಗೊಟ್ಟು ಹೂವು ಕೊಡ್ತೈತ್ರಿ. ಎಷ್ಟು ಕಡಿದ್ರೆ ಭೀ ಅಷ್ಟು ನಾಡ್ತೈತಿ. ಇದೆಲ್ಲ ನಮ್ಮ ತೋಟ ನೋಡಿ. ನಿಮ್ಗೆ ಹೆಂಗೆ ಅನಿಸ್ತತೆ ಹೇಳಿ ನಂಗೆ ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್